ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು HRMS ತಂತ್ರಾಂಶದಲ್ಲಿ ಟ್ರಾನ್ಸ್ಫರ್ ಔಟ್ ಮಾಡುವ ವಿಧಾನವನ್ನು ನೋಡೋಣ. ಹಾಗಾಗಿ ಬನ್ನಿ, HRMS ಅನ್ನು ಸರ್ಚ್ ಮಾಡಿ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಆಗಿ. ಲಾಗಿನ್ ಆದ ನಂತರ ನೀವು ಮುಖ್ಯ ಪರದೆಯಲ್ಲಿ ಇರುತ್ತೀರಿ. ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ. ಟ್ರಾನ್ಸ್ಫರ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ ಅದರಲ್ಲಿ ಟ್ರಾನ್ಸ್ಫರ್ ಔಟ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಟ್ರಾನ್ಸ್ಫರ್ ಎನ್ನುವ ಕಾಲಮನ್ನು ಸೆಲೆಕ್ಟ್ ಮಾಡಿ ಟ್ರಾನ್ಸ್ಫರ್ ಔಟ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನೀವು ಈ ಪರದೆಯಲ್ಲಿರುತ್ತೀರಿ. ಇಲ್ಲಿ ನೀವು KJD ಸಂಖ್ಯೆಯನ್ನು ಹಾಕಿ ಯಾವ ವ್ಯಕ್ತಿಯ ಟ್ರಾನ್ಸ್ಫರ್ ಔಟನ್ನು ಮಾಡಬೇಕೋ ಆ ನೌಕರನ ಟ್ರಾನ್ಸ್ಫರ್ ಔಟ್ ಮಾಡಲಿಕ್ಕೆ KJD ಸಂಖ್ಯೆಯನ್ನು ಹಾಕಿ ಗೆಟ್ ಎಂದು ಕೊಟ್ಟಾಗ ನಿಮಗೆ ಆ ವ್ಯಕ್ತಿಯ ಕೆಲ ಡೀಟೇಲ್ಸನ್ನು ಬರುತ್ತದೆ. ಅದರಲ್ಲಿ ನೀವು ಮಾಡಬೇಕಾಗಿರುವುದು ಇಷ್ಟೇ. ರಿಲೀವ್ ಡೇಟನ್ನು ಎಂಟ್ರಿ ಮಾಡಬೇಕಾಗುತ್ತದೆ. ನಾನು ಉದಾಹರಣೆಗಾಗಿ ಒಂದು ರಿಲೀವ್ ಡೇಟನ್ನು ಎಂಟ್ರಿ ಮಾಡ್ತಾ ಇದ್ದೇನೆ. ತದನಂತರ ನೀವು ಆಫೀಸ್ ಆರ್ಡರ್ ನಂಬರ್ ಮತ್ತು ಆಫೀಸ್ ಆರ್ಡರ್ ಡೇಟನ್ನು ಎಂಟ್ರಿ ಮಾಡಬೇಕಾಗುತ್ತದೆ. ಎಂಟ್ರಿ ಮಾಡಿದ ನಂತರ ಸೇವ್ ಬಾರ್ ಅಪ್ರೂವ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಮ ಈ ಚಾನಲ್ನಲ್ಲಿ ಎಲ್ಲ ತರಹದ HRMS, ಖಜಾನೆ ಟು, ಸ್ಯಾಲ್ರಿ, ಅರಿಯರ್ಸ್ ಮತ್ತಿತರೆ ಬಿಲ್ಲುಗಳ ಮಾಹಿತಿ, ಸ್ಯಾಟ್ಸ್ ಸಂಬಂಧಪಟ್ಟ ಮತ್ತು ಎಲ್ಲ ತರಹದ ಸರ್ಕಾರಿ ವೆಬ್ಸೈಟ್ಗಳ ಬಳಕೆ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿರುತ್ತೇವೆ. ನೀವು ಇದರ ಮಾಹಿತಿಯನ್ನು ತಿಳಿದುಕೊಳ್ಳಲು ಅಥವಾ ಮೊದಲನಾಗಿ ನೋಟಿಫಿಕೇಷನನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಆಫೀಸ್ ಆರ್ಡರ್ ಡೇಟನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಆಫೀಸ್ ಆರ್ಡರ್ ನಂಬರ್ ಹಾಕಿದ್ದೇನೆ. ಈಗ ನೋಡಿ, ಆಫೀಸ್ ಆರ್ಡರ್ ಡೇಟನ್ನು ಮೆನ್ಷನ್ ಮಾಡಿದ್ದೇನೆ. ರಿಲೀವ್ ಡೇಟನ್ನು ಸಹ ಹಾಕಿದ್ದೇನೆ. ಇದಾದ ನಂತರ ಸೇವ್ ಆ್ಯಂಡ್ ಅಪ್ರೂವ್, ಸೇವ್ ಬಾರ್ ಅಪ್ರೂವ್ ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಡೈಲಾಗ್ ಬಾಕ್ಸ್ ಬರುತ್ತದೆ. ಓಕೆ ಎಂದು ಕ್ಲಿಕ್ ಮಾಡಿ. ತದನಂತರ ನೀವು ಅಪ್ರೂವ್ಡ್ ಲೀಸ್ಟಲ್ಲಿ ಚೆಕ್ ಮಾಡಿದರೆ ನೀವು ಅಪ್ರೂವ್ ಮಾಡಿದಂತಹ ಟ್ರಾನ್ಸ್ಫರ್ ಔಟ್ ಅಪ್ರೂವ್ಡ್ ಲೀಸ್ಟಲ್ಲಿ ಇರುತ್ತದೆ. ಟ್ರಾನ್ಸ್ಫರ್ ಇನ್ ಮಾಡುವ ವಿಡಿಯೋವನ್ನು ಈ ವಿಡಿಯೋವ ಕೊನೆಯಲ್ಲಿ ಟ್ಯಾಗ್ ಮಾಡಿರುತ್ತೇನೆ. ಆ ವಿಡಿಯೋವನ್ನು ಸಹ ನೋಡಿ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.